ಯಶಸ್ವಿಗೊಳಿಸೋದ್ರಲ್ಲಿ ಕಾರಣರಾಗಿರ್ತಕ್ಕಂಥ ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇದು ಭಾಷಣದ ಸಮಯ ಅಲ್ಲ. ನೀವು ಎಲ್ಲರೂ ಇನ್ನೊಂದು ಇನ್ನಿಂಗ್ಸ್ ನೋಡ್ಬೇಕಂತೀರಿ. ಫೈನಲ್ ಅವರು 74 ರನ್ ಗಳಿಸಿದ್ರೆ ಅವ್ರು ಯಾರು ಬ್ಯಾಟಿಂಗ್ ಮಾಡ್ತಾರ ಅವ್ರು ಗೆಲ್ತಾರ. 74ಕ್ಕಿಂತ ಕಡಿಮೆ ಆದ್ರೆ ಯಾರು ಫೀಲ್ಡಿಂಗ್ ಮಾಡ್ತಾ ಇದ್ದಾರ ಅವರು ಗೆಲ್ತಾರ. ಯಾರು ಗೆಲ್ತಾರ, ಯಾರ ಆಟ ಚೆನ್ನಾಗಿದೆ ನೋಡ್ಬೇಕು ಅನ್ನೋದ್ರೊಳಗೆ ನೀವು ಆಸಕ್ತರಾಗಿದ್ದೀರಿ. ಸಹಜ. ಈ 18 ದಿವಸ ನಡೆದಿರ್ತಕ್ಕಂಥ ಆಟಗಳು ನಿಮ್ಮೆಲ್ಲರಿಗೆ ಮನರಂಜನೆ ಮಾತ್ರ ಅಲ್ಲ. ಕ್ರಿಕೆಟ್ ಆಟದಲ್ಲಿ ನಮ್ಮ ಗದಗಿನ ಯುವಕರು ಯಾವ ನೈಪುಣ್ಯತೆಯನ್ನ ಹೊಂದಿದ್ದಾರೆ ಅನ್ನೋದನ್ನ ಈ ಟೂರ್ನಿ ಮುಖಾಂತರ ನೀವು ತೋರಿಸಿದ್ದೀರಿ. ನೀವು ಆಡೋ ಆಟನ ನಾನು ಗದಗಿನಾಗ ಇಲ್ಲದೆ ಇದ್ದ ಸಂದರ್ಭದೊಳಗೂ ಸಹಿತ 6-7 ದಿನ ನೋಡೋದಕ್ಕೆ ಸಾಧ್ಯ ಮಾಡಿಕೊಂಡೆ. ಆ ಆಟ ನೋಡೋ ಮುಂದೆ IPL ಒಂದ್ ಕಡೆ ಹತ್ತಿರ್ತಿತ್ತು, ಒಂದ್ ಕಡೆ ನಿಮ್ದು ಹತ್ತಿರ್ತಿತ್ತು. ನೀವು ಎದುರಾಗೂ ಕಡಿಮೆ ಇದೀರಿ ಅಂತ ಅನಿಸ್ತಿದ್ದಿಲ್ಲ. ಆದ್ರೆ IPL ದಾಗ ಎಷ್ಟು ಕ್ಯಾಕಿ ಹೊಡಿತಿದ್ರು ಅಷ್ಟು ಕ್ಯಾಕಿ ಹೊಡಿತಿದ್ದಿಲ್ಲ ಅಷ್ಟೇ. ಬಹಳ ಉತ್ತಮ ತರಗತಿಯ ಆಟವನ್ನ ಪ್ರದರ್ಶನ ಮಾಡಿದ್ದಾರೆ. ಸುನೀಲ್ ಜೋಶಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಈ ನಿಮ್ಮ ರನ್ನಿಂಗ್ ಕಾಮೆಂಟ್ರಿ ಏನ್ ಬರ್ತಾ ಇದೆ ಅದನ್ನ ನೋಡಿದ್ರೆ ನಾವೇನು IPL ಕಡಿಮೆ ಆಗೋದಿಲ್ಲ ಸರ್, ಬಹಳ ಹುರುಪಿನಿಂದ ಅಭಿಮಾನದಿಂದ ಹೇಳಿ ಇದನ್ನ ಅಪ್ಗ್ರೇಡ್ ಮಾಡ್ಕೊಂತ ನಾವು ಹೋಗ್ಬೇಕು. ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ 2030 ರಣಜಿ ಟೂರ್ನಿ ಗದಗ್ ಮಾಡಬೇಕು ಅನ್ನುವ ನಮ್ಮ ಎಲ್ಲರ ಮನಸ್ಸಿಚ್ಛೆ ಏನಿದೆ ಅದು ಆಗು ಹಾಗೆ ಮಾಡೋದು. ಇವತ್ತು ಈ ಕ್ರಿಕೆಟ್ ಫೈನಲ್ ಮ್ಯಾಚ್ ನಡೀತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಇವತ್ತು ಸನ್ಮಾನ ಮಾಡಿದ್ದೇವೆ. ಇನ್ನು ಕೆಲವೇ ನಿಮಿಷಗಳ ಕೆಲವು ಸಮಯದ ನಂತರ ಇನ್ನು 10 ಓವರ್ ಆದ್ಮೇಲೆ ನಿಮ್ಗ ಯಾರು ಗೆಲ್ತೀರಿ ಅವ್ರಿಗೆ ಚಾಂಪಿಯನ್ ಶೀಲ್ಡ್ ಕೊಡ್ತಾ ಇದ್ದೀವಿ, ರನ್ನರ್ಶಿಪ್ ಶೀಲ್ಡ್ ಕೊಡ್ತಾ ಇದ್ದೀವಿ. ಆ ಸಂದರ್ಭ ಇದು. ಇಷ್ಟೇ ಹೇಳ್ತೇನೆ. ನನಗೆ ಸ್ನೇಹಿತರು ಪಟೇಲ್ ಅವರು ಬಂದು ಹೇಳಿದರು, ಸರ್ ವಿ ಆರ್ ವೆರಿ ಲಿಟಲ್ ಅವೇ ಫ್ರಮ್ ಬಿಕಮಿಂಗ್ ಸ್ಪೋರ್ಟ್ಸ್ ಸಿಟಿ ಇನ್ ದಿ ಸ್ಟೇಟ್. ನಮ್ಮ ರಾಜ್ಯದಲ್ಲಿ ಒಂದು ಕ್ರೀಡಾ ನಗರ ಆಗೋದಕ್ಕೆ ಏನು ಬೇಕು ಅದು ಎಲ್ಲಾನು ಆಗಿದೆ. ಸ್ವಲ್ಪ ದೂರ ಇದ್ದೇವೆ ನೋಡಿ, ನಾವು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಮುಟ್ತೀವಿ. ಏನದು ಕೊರತೆ? ವಾಟ್ ಇಸ್ ದಟ್ ಲಾಸ್ಟ್ ಮೈಲ್? ವಾಟ್ ಶುಡ್ ವಿ ಡೂ? ಅವ್ರು ಹೇಳ್ತಾ ಇದ್ರು ಸಸ್ಟೈನಬಲ್ ಕೋಚಿಂಗ್. ಸಸ್ಟೈನಬಲ್ ಕೋಚಿಂಗ್ ಅಂದ್ರೆ ಸತತವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ತರಬೇತಿ ನಮ್ಮ ಗದಗಿನಲ್ಲಿ ಆಗ್ಬೇಕು ಅಂತಿದ್ರು. ಅವರ ಇಚ್ಛೆಯನ್ನ, ಅವರ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ಸೂಕ್ತವಾದ ತರಬೇತಿಗಾಗಿ ನಾವು ಏನು ಸಿದ್ಧತೆ ಮಾಡ್ಕೊಳ್ಬೇಕೋ ಸಿದ್ಧತೆ ಮಾಡ್ಕೊಂಡು. ಇನ್ನೊಂದು ವಿಷಯ, ಕ್ರೀಡಾಪಟುಗಳಿಗೆ ಇದೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ಸಂದರ್ಭದೊಳಗೆ ಕಾಮನ್ವೆಲ್ತ್ ಕಂಟ್ರೀಸ್ ವಾಲಿಬಾಲ್ ಅಸೋಸಿಯೇಷನ್, ಕಾಮನ್ವೆಲ್ತ್ ಕಂಟ್ರೀಸ್ ವಾಲಿಬಾಲ್ ಅಸೋಸಿಯೇಷನ್ ಅವರು ಏರ್ಪಾಡು ಮಾಡತಕ್ಕಂತ ಕಾಮನ್ವೆಲ್ತ್ ಕಂಟ್ರೀಸ್ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನ ಗದಗಿನಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಮನವಿ ಈಗಾಗಲೇ ರಾಷ್ಟ್ರದ ವಾಲಿಬಾಲ್ ಸಂಸ್ಥೆಗೆ ಮುಟ್ಟಿದೆ. ಅವರು ಮುಂದಿನ ವಾರ ಇನ್ಸ್ಪೆಕ್ಷನ್ ಬರೋರಿದ್ದಾರೆ. ಬಹುತೇಕ ನಮ್ದೇನು ಆ ವುಡನ್ ಫ್ಲೋರ್ ಐತಿ, ನಮ್ಮಲ್ಲಿರ್ತಕ್ಕಂಥ ಏನು ಟ್ಯಾಲೆಂಟ್ಗಳದಾವು
ನಮ್ಮಲ್ಲಿ ಇರ್ತಕ್ಕಂಥ ಏನು ಇನ್ಫ್ರಾಸ್ಟ್ರಕ್ಚರ್ ಅದ ಅದನ್ನ ನೋಡಿ ಹ್ಞೂ ಅಂತಾರೆ. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಕಾಮನ್ವೆಲ್ತ್ ಕಂಟ್ರೀಸ್ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನ ಗದಗ್ನಲ್ಲಿ ಮಾಡುವಂತ ಪ್ರಯತ್ನ ಮಾಡಿದೀವಿ. ನಿಮ್ಮೆಲ್ಲರ ಶುಭೇಚ್ಛೆಯಿಂದ ಅದು ಇಲ್ಲಿ ನಡೆಯುವಂಗ ಆಗ್ತದೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತ ಮಾಡಿ ಈ ಟೂರ್ನಿ ಇಷ್ಟು ಯಶಸ್ವಿ ಆಗ್ಬೇಕಾದ್ರೆ ಕಾಣದ ಕೈಗಳು ಏನು ಸಹಕಾರ ಮಾಡಿವೆ, ಏನು ದೂರದಲ್ಲಿ ನಿಂತುಕೊಂಡು ಎಲೆಮರೆ ಕಾಯಿಗೆ ಶ್ರಮ ಪಟ್ಟಿದ್ದಾರೆ, ಅವರಿಂದ ಈ ಟೂರ್ನಿ ಇಷ್ಟು ಯಶಸ್ವಿಯಾಗಿ ನಡೆದಿದೆ. ನನಗೆ ಬಹಳ ಸಂತೋಷ ಅಂದ್ರೆ ಅಂಪೈರ್ ಹೇಳಿದ್ರು ನಿನ್ನೆ ಮೊನ್ನೆ ಒಂದು ಅರ್ಧ ಗಂಟೆ ಆ ಕ್ರೌಡ್ ಒಳಗ್ ಬಂತು ಅನ್ನೋದಕ್ಕೆ ಒಂದು ಅರ್ಧ ಗಂಟೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದಂಗ ಅನಿಸ್ತದೆ ನಮಗ. ಆದ್ರೆ ಜಗಳ ಅಲ್ಲ, ಉಳಿದ ಎಲ್ಲಾ ಮ್ಯಾಚ್ಗಳು ಸ್ವಲ್ಪ ಜಗಳ ಇಲ್ಲದ ತಕರಾರಿಲ್ಲದ ಕ್ರೀಡಾ ಮನೋಭಾವದಿಂದ ಬಹಳ ಉತ್ತಮವಾಗಿರ್ತಕ್ಕಂಥ ಕ್ರೀಡಾ ಮನೋಭಾವವನ್ನು ಪ್ರದರ್ಶನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಕ್ರೀಡಾಪಟುಗಳಿಗೆ ನಮ್ಮ ಪ್ರಶಂಸೆಯನ್ನ ಹೇಳ್ತೀವಿ. ಅಷ್ಟೇ ಅಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ತಕರಾರಾಗಲ್ಲ. ಭಾಳ ಸಲ ಮಾಡಿದಾಗ ಸ್ವಲ್ಪ ಅಲ್ಲೆಲ್ಲೆಲ್ಲ ತಕರಾರು ಬಂದಿತ್ತು. ಅಂದ್ರೆ ನೀವು ಮನಸ್ಥಿತಿಯೊಳಗೂ ಸಹಿತ, ಕ್ರೀಡಾ ಮನೋಭಾವದೊಳಗೂ ಸಹಿತ ನೀವು ಎತ್ತರಕ್ಕೆ ಏರಿದ್ದೀರಿ, ನಿಮ್ಮ ಆಟ ಎತ್ತರಕ್ಕೆ ಏರಿದೆ, ನಿಮ್ಮ ಮನಸ್ಥಿತಿ ಎತ್ತರಕ್ಕೆ ಏರಿದೆ, ಈ ಟೂರ್ನಿ ನಡೆಸುವಂತ ಪದ್ಧತಿ ಬಹಳ ಎತ್ತರಕ್ಕೆ ಏರಿದೆ, ನಿಮ್ಮ ಕಾಮೆಂಟ್ರಿ ಅದೆಲ್ಲ ಬರೋದನ್ನ ಬಹಳ ಸುಧಾರಣೆಯಾಗಿ ಬರ್ತಾ ಇದೆ. ಈ ಎಲ್ಲಾ ಕಾರಣಗಳಿಗಾಗಿ ಇವತ್ತಿನ ಈ ಸಂಘಟಕರು ಏನಿದ್ದೀರಿ ನಿಮ್ಮೆಲ್ಲರಿಗೆ ನಮ್ಮ ಗದಗಿನವ್ರ ಪರವಾಗಿ, ನಮ್ಮ ಜಿಲ್ಲೆಯವ್ರ ಪರವಾಗಿ, ನಮ್ಮ ಸರ್ಕಾರದವ್ರ ಪರವಾಗಿ, ವೇದಿಕೆ ಮೇಲಿದ್ದಂತ ಸನ್ಮಾನ್ಯ DR ಪಾಟೀಲ್ರು, ನಮ್ಮ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಅಸೂಟಿ ಅವರು, ಗ್ರಾಮೀಣ ಅಧ್ಯಕ್ಷರಾದ ಮಾನ್ಯ ಸುಮ್ಕಾಪುರ್ ಅವರು, ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಲ್ಲಾಬಕ್ಷ ಬಬರ್ಚಿ ಅವರು, ಹಾಗೇನೆ ಮಾನ್ಯ ಯುವ ಕಾಂಗ್ರೆಸ್ಸಿನ ನಾಯಕರಾದ ಪಾಟೀಲ್ರು, ವಿವೇಕ್ ಕ್ಯಾಂಬೆಲ್ ಅವರು, ಮುನಿಮಿಯವರು, ಎಲ್ಲರ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕೃಷ್ಣಗೌಡ ಆಗಲಿ, ಸಚಿನ್ ಅವರಾಗಲಿ, ಅವರ ಜೊತೆಗೆ ನಮ್ಮ ಗೋಲ್ಡ್ನವರಾಗಲಿ, ಮೊಹಮ್ಮದ್ ಆಗಲಿ, ನೀವೆಲ್ಲರೂ ಬಹಳ ಶ್ರಮ ಪಟ್ಟು ನಿಮ್ಮ ಶ್ರಮಕ್ಕೆ ತಕ್ಕ ಹಾಗೆ ನಿಮ್ಮ ಮಾಲಕರು ಸಹಿತ 20 ಜನ ಮಾಲಕರು ನಿಮ್ಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಿದ್ದಾರೆ. 1 ಲಕ್ಷವರೆಗೆ ಆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನವನ್ನ ನೀಡಿ ಅವರಿಗೆ ಒಂದು ರೀತಿ ಕ್ರೀಡೆಯೊಳಗೆ ಹೆಚ್ಚು ಆಸಕ್ತಿ ಬರುವಾಗಿ ಮಾಡಿದ್ದಾರೆ. ಆದ್ರಿಂದ ಆ ಮಾಲಕರನ್ನ, ಅಂಪೈರ್ನ, ನಮ್ಮ ಎಲ್ಲ ಕ್ರೀಡೆ ನೋಡೋದಕ್ಕೆ, ಕ್ರಿಕೆಟ್ ನೋಡೋದಕ್ಕೆ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ನಾನು ಅಭಿನಂದಿಸಿ ಈ ರೀತಿ ಕ್ರೀಡೆಗೆ ವಿಶೇಷ ಉತ್ತೇಜನ ಗದಗಿನಲ್ಲಿ ಇನ್ನೂ ಹೆಚ್ಚು ಸಿಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ವಂದಿಸಿ ಸಂಘಟಕರಿಗೆ ಅಭಿನಂದಿಸಿ ನನ್ನ ಮಾತನ್ನು ಕ್ರೀಡೆ ಬಗ್ಗೆ, ಕ್ರೀಡಾಪಟುಗಳ ಬಗ್ಗೆ, ಟೀಮ್ ಮ್ಯಾನೇಜರ್ ಬಗ್ಗೆ ಬಹಳಷ್ಟು ಮೆಚ್ಚುಗೆ ಮಾಡಿದಂತ ನಾವೆಲ್ಲರ ನೆಚ್ಚಿನ ನಾಯಕರು